ಇವತ್ತು ಮಲ್ಪೆಯಿಂದ ಕುಣಿಗಲ್ ಬರ್ತಾ ಇದ್ದೇವೆ. ಅಲ್ಲೊಂದು ದೊಡ್ಡ ಕೆರೆಯಲ್ಲಿ ಒಂದು ಹುಡುಗಿ ನೀರಿಗೆ ಬಿದ್ದಿದ್ದ ಶಂಕೆ. ಯಾವತ್ತು ನೀರಿಗೆ ಬಿದ್ದಿರೋದು? ನಿನ್ನೆ. ಎಷ್ಟು ವರ್ಷ? 23 ವರ್ಷ. ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಆಂಬುಲೆನ್ಸ್ ಪೊಲೀಸ್ನವರು. ಎಷ್ಟಡಿ ಆಳ್ಗಳಿತ್ತು? 20 ಅಡಿ. ಕೋಲ್ಡ್ ಇದೆ ಅಡಿಯಲ್ಲಿ. ಮತ್ತೆ ಇಲ್ಲಿ ಜೋಗು ಮಾಡಲ್ಲ, ಡಿಕಂಪೋಸ್ ಆಗಲ್ಲ. ಇಂಥ ಸ್ಪಾಟ್ ಅಂತ ಹೇಳಿಲ್ಲ, ಪೂರ್ತಿ ಎಲ್ಲ ಹುಡುಕಿದ್ವಿ. ನಾವು ಈಶ್ವರಣ್ಣ ಅವ್ರು ಗೊತ್ತಿರೋದ್ರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ರಾತ್ರಿ ಫೋನ್ ಮಾಡಿದಾಗ ಅಲ್ಲಿಂದ ತಕ್ಷಣ ಹೊರಡಿದ್ದೀನಿ. ಪೆಟ್ರೋಲ್ ಬಂಕ್ ಬಂದಾಗ ನನ್ನ ಗಾಡಿಗೆ ಡೀಸೆಲ್ ಹಾಕೋ ಬದಲು ಪೆಟ್ರೋಲ್ ಸುರಿದು ಬಿಟ್ಟು, ನಾ ಸ್ನೇಹಿತರಿಗೆ ಫೋನ್ ಮಾಡಿದಾಗ ರಕ್ಷಿತ್ ಅವರು ರಪ್ಪ ತಕ್ಷಣ ಕಾರ್ನ ವ್ಯವಸ್ಥೆ ಮಾಡಿಕೊಂಡು ರಾತ್ರಿ ಅದೇ ಹೊತ್ತಿಗೆ ಅಲ್ಲಿಂದ ಇಲ್ಲಿ ಬರ್ಲಿ ನಮ್ಮ ಕುಣಿಗಲ್ ಬರ್ಲಿಕ್ಕೆ ತುಂಬಾ ಸಹಕಾರ ಆಯ್ತು. ನಮ್ಮ ಸ್ನೇಹಿತರಾದ ಗೋಪಿ ಅವರು ಸಹ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೆ ವಂದಿಸ್ತಾ ಇವತ್ತು ನಾವು ಮಲ್ಪೆಯಿಂದ ಕುಣಿಗಲ್ ಬರ್ತಾ ಇದ್ದೇವೆ. ಅಲ್ಲೊಂದು ದೊಡ್ಡ ಕೆರೆಯಲ್ಲಿ ಒಂದು ಹುಡುಗಿ ನೀರಿಗೆ ಬಿದ್ದಿದ್ದ ಶಂಕೆ. ನಾವು ಹುಡುಕಾಡ್ಲಿಕ್ಕೆ ಬರ್ತಿದ್ದೇವೆ. ನಿನ್ನೆಲ್ಲ ಹುಡುಕಾಡಿದ್ದಾರೆ ಫೈರ್ ಬ್ರಿಗೇಡ್ನವರು. ಈಗ ನಾವು ಅಲ್ಲಿ ನಮ್ಮ ತಂಡ ಈಗ ಹೋಗಿ ಆ ನೀರಲ್ಲಿ ಹುಡುಕಾಡಿ ಆ ದೇಹ ಬೇಗ ಸಿಗ್ಲಿ, ಆದಷ್ಟು ಬೇಗ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರ ಮನೆಯವರ ದುಃಖ ನೋಡ್ಲಿಕ್ಕೆ ಆಗೋಲ್ಲ, ತುಂಬಾ ದುಃಖದಲ್ಲಿದ್ದಾರೆ. ಆ ದೇವರು ಅವರಿಗೆ ದುಃಖ ಸಹಿಸಿಕೊಳ್ಳುವ ಒಂದು ಶಕ್ತಿ ಕರುಣಿಸಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಕೆರೆ ಯಾವತ್ತು ನೀರಿಗೆ ಬಿದ್ದಿರೋದು? ನಿನ್ನೆ. ಎಷ್ಟು ವರ್ಷ? 23 ವರ್ಷ. ಹುಡುಗಿ ಹೆಸರು? ಸುಮಾ. ಹೇಳಿ. ಹುಡುಗಿ ಮೈಸೂರಿನಲ್ಲಿ ಓದಿತ್ತು, ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇತ್ತು. 75,000 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಫಾರಿನ್ಗೆ ಹೋಗ್ಲಿಕ್ಕೋಸ್ಕರ ಇದು ಮಾಡಿದ್ಲು. ಅವ್ರ ಮನೆಯವರು ಫಾರಿನಿಗೆ ಬೇಡಪ್ಪ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾ ಇದ್ರು. ನಿನ್ನೆ ಬೆಂಗಳೂರು ಹಬ್ಬಕ್ಕೆ ಬಂದಿದ್ದವಳು ಬೆಂಗಳೂರಿಗೆ ಬಸ್ ಹತ್ತಿ ತಿರ್ಗಿ ಮತ್ತೆ ಬಸ್ಸಲ್ಲಿ ಬಂದು ಇಲ್ಲಿ ಬಂದು ಬ್ಯಾಗು ಎಲ್ಲ ಮಾಡಿಬಿಟ್ಟು ಸ್ಲಿಪ್ಪರು ಮೊಬೈಲು ಎಲ್ಲ ಮಾಡಿಬಿಟ್ಟು ನೀರು ಬಿದ್ದುಬಿಟ್ಟಿದೆ. ಮೊಬೈಲ್ ಚಪ್ಪಲ್ ಇತ್ತ ಕೆಳಗಡೆ ಕಬ್ಬಣದ ಮೇಲೆ ಮೊಬೈಲ್ ಚಪ್ಪಲ್ ಇರ್ತಲ್ಲ. ನಾವು ನೋಡೋ ಪ್ಲೇಸ್ ಇಷ್ಟೇ. ಬ್ಯಾಗ್ ಇತ್ತು. ಆಯ್ತಾ ಬಿದ್ದು ಫೋನಾಗ ಟಚ್ ಆನ್ ಮಾಡೋ ಬಿದ್ದು ಬರ್ಬೋದು. ಮೂವಿಂಗ್ ಇಲ್ಲ. ಚಾನಲ್ ಕನೆಕ್ಷನ್ ಅದು ಮೇಲ್ಭಾಗ ಹೋಗುತ್ತೆ. ಸುಮಾರು ಒಂದು 30 ವರ್ಷದ ಹಳೆ ನೀರಿದೆ. ಚಾನಲ್ ಕನೆಕ್ಟ್ ಏನಿಲ್ಲ. ಚಾನಲ್ ಎಮ್ಮವತ್ತು ನೀರು ಬರುತ್ತೆ. ನೀರಿಲ್ಲ ಅಲ್ಲ ಅದರಲ್ಲಿ? ಈಗ ಬರ್ತಾ ಇಲ್ಲ. ಮೂವಿಂಗ್ ಇಲ್ಲ ನೀರು.
ದೂರ ಹೋಗಂತೆ ಇದೆಯಾ? ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಆಂಬುಲೆನ್ಸ್ ಪೊಲೀಸ್ನವರು ಬಾಡಿ ಸಿಕ್ಕಿದೆ. ಈಗ ತುಂಬ ಜನ ಬಾಡಿನ ತೋರಿಸಿ ಅಂತ ಕೇಳ್ತೀರಾ, ಬಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಇರೋದ್ರಿಂದ ಯೂಟ್ಯೂಬ್ನಲ್ಲಿ ಆ ರೀತಿ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬಾಡಿನ ಬ್ಲರ್ ಮಾಡ್ತೀವಿ, ಇಲ್ಲಾಂದರೆ ಒಂದು ಸೀನ್ನ ಕಟ್ ಮಾಡ್ತೀವಿ. ಚಬ್ಗೋನಹಳ್ಳಿ ಅವ್ರ ಊರು. ನಮ್ಮ ಅಂಗಡಿಯಲ್ಲಿ ಮೊಬೈಲ್ ತಗೊಂಡಿದ್ರು. ಆದ್ರಿಂದ ಲೋನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಗೊತ್ತಾಯ್ತು ಈ ತರ ಇದಾಗಿದೆ ಅಂತ. ಅವಾಗ ಕನ್ಫರ್ಮ್ ಆದ್ಮೇಲೆ ನಾವು ಈಶ್ವರಣ್ಣಂಗೆ ನಿನ್ನೆ ಎಲ್ಲ ಫೈರ್ ಇಂಜಿನ್ ಅವರೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ರು. ನಾವು ಈಶ್ವರಣ್ಣ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಬಂದು ನಮ್ಗೀಗ ಈಚೆ ತೆಕ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತದೆ, ಆದ್ರೆ ತುಂಬಾ ದುಃಖ ಆಗ್ತಾ ಇದೆ. ಈ ವಯಸ್ಸಿಗೆ ಮಾಡ್ಕೊಂಡ್ ಬರ್ತಾ ಇತ್ತು ಹುಡುಗಿ, ತುಂಬಾ ದುಃಖ ಇದೆ. ಎಷ್ಟಡಿ ಆಳದಲ್ಲಿತ್ತು? ಒಂದು 20 ಅಡಿ. 20 ಅಡಿ. ಸರ್, ಕಾರ್ಯಾಚರಣೆ ಹೇಗಿತ್ತು ನಿಮ್ಗೆ? ಈಗ ಕಾರ್ಯಾಚರಣೆ ಅಂದ್ರೆ ನಿನ್ನೆ ಈಗ ಬಂದ ಜಾಗದಲ್ಲಿ ಫಸ್ಟ್ ಒಂದ್ಸಲ ಎಲ್ಲಿ ನಮ್ಮ ಒಂದು ಅಂದಾಜು ಇರ್ತದೆ ಆ ಜಾಗ ಎಲ್ಲ ಹುಡುಕಾಡ್ತೇವೆ. ಮತ್ತೆ ಈ ಹೆಣ್ಮಕ್ಳು ಜಾಸ್ತಿ ಭಯ ಪಟ್ಟಿರ್ತಾರೆ ಮೇಲಿಂದ ಹಾರ್ಲಿಕ್ಕೆ. ಅದರಿಂದ ಸೈಡ್ ಕಲ್ಲು ಸೈಡ್ ಇಂದ ಬಂದು ಹಾರುವ ಸಂದರ್ಭ ಇರ್ತದೆ. ಅದಕ್ಕೆ ಈ ಫಸ್ಟ್ಗೆ ಈ ಸೈಡ್ ಎಲ್ಲ ನೋಡಿ ಈ ಕಲ್ಲು ಬದಿಯಲ್ಲಿ ನೋಡುವಾಗ ಕಲ್ಲಿಂದ ಕೆಳಗೆ ಹಾರಿದ್ದಾರೆ. ಇದು ನೀರು ಕೋಲ್ಡ್ ಇದೆ ಅಡಿಯಲ್ಲಿ, ಮತ್ತೆ ಇಲ್ಲಿ ಜೋಗು ಮಣ್ಣಲ್ಲ, ಡಿಕಂಪೋಸ್ ಆಗ ಈ ನಾಳೆ ಸಾಧಾರಣ ಕೆಲ ಮೇಲ್ ಬರಲ್ಲ, 2 ದಿವಸ ಆಗ್ತದೆ, ಕೆಲ 3 ದಿನ ಆಗ್ತದೆ. ಅವಾಗ ನಮ್ಮ ಒಂದು ಸ್ಕೂಬಾ ಡೈವಿಂಗ್ ಉಂಟು, ಸಮಸ್ತ ಜನತೆ ಉಪಯೋಗ ಮಾಡ್ಕೊಳ್ಳಿ, ಫ್ರೀಯಾಗಿ ಬರ್ತೇವೆ. ದೂರ ಇದ್ರೆ ತುಂಬಾ ದೂರ ಇದ್ರೆ ನಾವು ಪೆಟ್ರೋಲ್ ಚಾರ್ಜ್ ತಗೊಳ್ತೇವೆ, ಬಂದ ಚಾರ್ಜ್ ಅಷ್ಟೇ ಪೆಟ್ರೋಲ್ದು. ಮತ್ತೆ ನಮ್ಮ ಚಾರ್ಜ್ ಯಾವ್ದಿಲ್ಲ, ಉಚಿತವಾಗಿ ಮಾಡ್ತೇವೆ ಎಲ್ಲರೂ ದಿವಸ. ಈಗ ಇಲ್ಲಿ ಈಶ್ವರ್ ಅವ್ರ ಕಾರ್ಯಾಚರಣೆ ನೋಡಿದ್ರಲ್ವ, ಏನ್ ಅನ್ಸುತ್ತೆ? ನಮಗೆ ಭಾರಿ ಇಂಥವ್ರು ಇರಬೇಕು, ಇಂಥವ್ರಿಗೆ ರಾಜ್ಯ ಸರ್ಕಾರ ಒಳ್ಳೆ ಇದನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಭಿಲಾಷೆ. ಎಷ್ಟು ದಿನ ನೀವು ನೋಡಿದ್ರಿ? ಎಷ್ಟು ನಿನ್ನೆ ನಮಗೆ ನಾವು ಅಗ್ನಿಕರಲ್ಲಿದ್ವಿ, ಅಲ್ಲಿಂದ ನಮಗೆ ಕಾಲ್ ಬಂತು. ಬಂದು ನಾವು ಹುಡುಕಿದ್ವಿ. ಸ್ಪಾಟ್ ಅಂದ್ರೆ ಇಂಥ ಸ್ಪಾಟ್ ಅಂತ ಹೇಳಲಿಲ್ಲ, ಹುಡುಕಿ ಎಲ್ಲ ಪೂರ್ತಿ ಎಲ್ಲ ಹುಡುಕಿದ್ವಿ. ಕತ್ಲಾದ್ರಿಂದ ನಾವು ಬೆಳಗ್ಗೆ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿ ನಾವು ನಿಮ್ಮದು ಕುಣಿಗಲ್ಲು ಕುಣಿಗಲ್ ಇವತ್ತು ಇವನು ಕೊಡುವಣ್ಣ ಉಂಟಲ್ಲ, ನಾನು ಏನು ಮಾಡಿದೆ, ತಗೊಂಡೋಗಿ ಒಂದು ಆಯುಧಿಯಲ್ಲಿ ನನಗೆ ಕರೆದಿದ್ರು. ಆಯುಧಿಯಲ್ಲಿ ಕರೆದಾಗ ಒಂದು ಬೆಳ್ಳಿದು ಇದು ಕೊಟ್ಟರು, ಸನ್ಮಾನ ಮಾಡಿದ್ರು. ತಗೊಂಡೋಗಿ ಅದಕ್ಕೆ ಹಾಕ್ತೀನಿ. ಹಾಕಿದ ವರ್ಷದಲ್ಲಿ ನನ್ನ ಮಗನ ಸೈನಿಕ ಅಂತ ಹೋದ ವರ್ಷ ಒಂದು ಆಂಬುಲೆನ್ಸ್ ಮಾಡಿದ್ದೀನಿ. ಈ ವರ್ಷ 2 ಜನಕ್ಕೆ ಸ್ವಾವಲಂಬಿ ಜೀವನ ಮಾಡೋರಿಗೆ ಆಟೋ ರಿಕ್ಷಾ, ಫ್ರೀಜರ್ ಬಾಕ್ಸ್, 25 ಮಕ್ಕಳಿಗೆ ವಿದ್ಯಾರ್ಥಿ ಆಯ್ತು. ಇದೆಲ್ಲ ತಗೊಂಡು ಅದಕ್ಕೆ ಹಾಕಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಜನಗಳಿಗೆ ಅದೇ ಹೇಳಿದ್ರೆ ನಿಮಗೆ ದೇವರು ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಟ್ಟು ಇಷ್ಟು ಬೇಗ ನೀವು ಪರಿಸ್ಥಿತಿ 3 ಮಕ್ಕಳನ್ನ ಪರಿಸ್ಥಿತಿ ಒಂದು ಎಲ್ಲಿ ಕರೆದ್ರು ಬರ್ತಾರೆ. ರಾತ್ರಿ ಒಂದೇ ಮಾತು ಹೇಳಿದೆ ನನಗೆ ಹಣ ಬೇಡ ಸರ್, ನನಗೆ ಹಣ ಬೇಡ, ನಾನು ಹಣಕ್ಕೋಸ್ಕರ ಬರಲ್ಲ, ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಅಂದ್ರು. ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಆ ತಂದೆ ತಾಯಿ ಬೆಳೆಸಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಯಾಕೆಂದ್ರೆ 1 ವರ್ಷದ 18-20 ವರ್ಷ ಇವತ್ತು ಕಳ್ಕೊಂಡು ಆ ಮನೆಯವರು ದುಃಖ ಪಡ್ತಾರೆ, ಆ ಕುಟುಂಬಕ್ಕರು ದುಃಖ ಪಡ್ತಾರೆ. ಅದಕ್ಕೋಸ್ಕರ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ನೀವೇನಿದ್ರು ಸಹ ಕೂತು ಪರಿಹರಿಸ್ಕೊಳ್ಬೇಕು. ಸಂಬಂಧಿಕರಾಗಲಿ, ತಂದೆ ತಾಯಿ, ಫ್ರೆಂಡ್ಸ್ ಅವ್ರ ಹತ್ರ ಹೇಳಿ ತಮ್ಮ ಏನು ಕಷ್ಟ ಇದೆ ಅಲ್ಲಿ ಹೇಳಿದ್ರೆ ಬದುಕಿಸಬಹುದು. ಯಾಕೆಂದ್ರೆ ಮೊನ್ನೆ ಹೆಸರುಘಟ್ಟದಲ್ಲಿ ತಾಯಿ ಮಗಳು 2 ವರ್ಷದ ಮಗಳು ಬೆಂಗಳೂರಿನಲ್ಲಿ ವೇಲ್ ಕಟ್ಕೊಂಡು ನೀರಿಗೆ ಹಾರಿದ್ದಾರೆ. ಆದ್ರೆ ನೋಡಿ, ಆ ತಾಯಿ ನೀರಿಗೆ ಹಾರಿದಾಗ ನಾನು ನೀರು ಅಡಿಯಲ್ಲಿ ಆ ಮಗುನ ಕಾಲ್ ತಾಕ್ಕೊಂಡು ನನಗೆ, ಯಾಕೆಂದ್ರೆ ನಾನು 30 ಅಡಿಯಲ್ಲಿ ಇದ್ದೇನೆ, ಬಳ್ಳಿ ಸಿಕ್ಕಾಕೊಂಡಿದೆ.
ಆ ಮಗು ಕಾಲ್ ತಗೋ ನಂಗೆ ದುಃಖ ಆಯ್ತು ನೋಡುವಾಗ ಮಗುನ್ ಕಾಲ್ ಮೇಲ್ ತಂದೆ ಹೇಳಿದಿಷ್ಟೇ ಎಲ್ರಿಗೂ ಸಹ ಯಾರು ಆತ್ಮಹತ್ಯೆ, ಯಾಕಂದ್ರೆ ಆ ಮಗು ಉಂಟಲ್ಲ ತಾಯಿಯ ಕುದಲ್ನ ಗಟ್ಟಿ ಇಟ್ಕೊಂಡಿತ್ತು. ಹಾಗಾದ್ರೆ ಆ ಮಗು ಎನ್ಸ್ಕೊಂಡ್ರೆ ನನ್ನ ತಾಯಿ ರಕ್ಷಣೆ ಮಾಡ್ತಂತ. ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೋದು, ತಾಯಿಗೆ ಕಷ್ಟ ಇದ್ದಿದ್ದರಿಂದ ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಆದ್ರೆ ಇವತ್ತು ಅದೇ ವಿಡಿಯೋವನ್ನು ನೋಡಿ ಬೆಳಗಾವಿನ ಒಂದು ತಾಯಿ 3 ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಕೊ ಹೋದವ್ರು ಸಹ ಆ ವಿಡಿಯೋ ನೋಡಿ ಪ್ರೇರಣೆಯಾಗಿ ವಾಪಸ್ ಬಂದಿದ್ದಾರೆ. ಈಗ ಸಹ ಒಂದು ಹೋಟ್ಲಲ್ಲಿ ತಟ್ಟೆ ತೊಳಿತಾ 3 ಮಕ್ಕಳನ್ನು ಜೀವನ ಮಾಡ್ತಾ ಇದ್ದಾರೆ, ಸ್ವಾವಲಂಬಿ ಜೀವನ ಮಾಡ್ತಾರೆ. ಅದಕ್ಕೆ ಹೇಳ್ತೇನೆ, ಅಂತದ್ರಲ್ಲಿ ಯಾರು ಸಹ ಆಗ್ಬೇಡಿ. ಯಾಕಂದ್ರೆ ಇವತ್ತೇ ನಿನ್ನೆ ಫೋನ್ ಮಾಡಿದ್ದಾರೆ, 2 ಮಕ್ಕಳು, ಒಂದು 10ನೇ ಕ್ಲಾಸು, ಒಂದು 8ನೇ ಕ್ಲಾಸು, ಒಂದು 4ನೇ ಕ್ಲಾಸ್, ಕಷ್ಟ ಆಗ್ತಾ ಇದೆ ಅಂತ. ಒಂದು ಮಗು ನನಗೆ ದತ್ತು ಕೊಡಿ ಅಂತ ಹೇಳಿದ್ದೀನಿ, ಕೊಡ್ತಾ ಇದ್ದಾರೆ ಅವರಿಗೆ ಕಷ್ಟ. ಮತ್ತೆ 2 ಮಕ್ಕಳಿಗೆ ವಿದ್ಯಾರ್ಥಿ ಕಸಲಿಗೆ ಕೊಡ್ತೇವೆ, ನಾವು ಸಾಂಗ್ತೇವೆ, ಏನು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ ಅವರಿಗೆ ಸಹ ಹೇಳಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿ ಶೇರ್ ಮಾಡಿ. ಈ ತರ ಮಕ್ಕಳು ಪೇರೆಂಟ್ಸ್ಗೆ ತೊಂದರೆ ಕೊಡಬಾರ್ದು. ಇಲ್ಲಿರೋರ್ಗೆ ಎಲ್ರಿಗೂ ಹೇಳಿದ್ರು ನಾವೊಂದು 100 ಜನಕ್ಕೆ ಪ್ರಚಾರ ಮಾಡೋಣ. ದಯವಿಟ್ಟು ದೇಶ ದೊಡ್ಡದಾಗಿದೆ, ಎಲ್ಲಿ ಬೇಕಾದ್ರೂ ಬದುಕಬಹುದು. ಅವಳು ತುಂಬಾ ಒಳ್ಳೆ ಹುಡುಗಿ, ಮನೇಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಪಾಪ ತಾಯಿ ಯಾಕೆ ಬೇಡ ಅಂದ್ರು ಅಂದ್ರೆ, ಅವರು ಹೇಳೋದೇನಂದ್ರೆ ಫಾರಿನ್ಗೆ ಹೋದ್ರೆ ಒಂದು ಕಷ್ಟ ಸುಖಕ್ಕಿರಲ್ಲ, ಹೆಣ್ಮಕ್ಳು ನಾನು ಮದುವೆ ಮಾಡಬೇಕು, ಅವಳಿಗೆ ಮುಂದಿನ ಜವಾಬ್ದಾರಿಗಳಿದೆ, ಹಂಗಾಗಿ ನೀನು ಹೋಗ್ಬೇಡಮ್ಮ, ಬೇಕಾದ್ರೆ ನೋಡೋಣ ಮುಂದಕ್ಕೆ, ಸ್ವಲ್ಪ ನಂಗೆ ಟೈಮ್ ಕೊಡು ಅಂತ ಕೇಳಿದ್ದಾರೆ. ಆದರೆ ಹುಡುಗಿ ಪಾಪ ಅವಳು ಜೊತೆಗಾತ್ರೆಲ್ಲ ಹೋಗಿದ್ದಾರೆ ಅನ್ನೋ ಸಲುವಾಗಿ ಅವಳು ಸ್ವಲ್ಪ ಮನಸ್ಸಿಗೆ ಅವರೆಲ್ಲ ಹೋಗಿದ್ದಾರೆ, ನಾನು ಇಷ್ಟು ಓದಿ ನಾನು ಮೆರಿಟ್ ತಗೊಂಡು ನನಗೆ ಹೋಗಕ್ಕೆ ಕಳಿಸ್ತಾ ಇಲ್ವಲ್ಲ ಅನ್ನೋ ಒಂದು ಭಾವನೆ ಅವಳು ಮನಸ್ಸಲ್ಲಿ ಹಾಕ್ಕೊಂಡು ತಾಯಿಗೆ ಕೇಳಿದಾಗ ಅವ್ರು ಸೈನ್ ಹಾಕಿಲ್ಲ ಅನ್ನೋದು ಒಂದು ವಿಚಾರಣೆ ನನಗೆ ಗೊತ್ತಾಯಿತು. ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡಿದ್ಲಂತೆ, ಅದನ್ನು ಹಾಕಿಲ್ಲ, ಇಷ್ಟು ಮಾಡಿದ್ರು ನನಗೆ ಹಾಕಿಲ್ಲ ಅಂದಾಗ ನನ್ನನ್ನು ಸಾಯಿಸ್ಬಿಟ್ಟು ನೀನು ಹೋಗು ಅಂತ ಏನೇ ಹೇಳಿದ್ರು ಅಂತ ಅವ್ರ ಪೇರೆಂಟ್ಸ್ ನನಗೆ ಯಾರೋ ಒಬ್ರು ಹೇಳಿದ್ರು. ಈಗ ಅದಕ್ಕೋಸ್ಕರ ಅವಳು ಮನಸ್ಸು ನೋವು ಮಾಡಿಕೊಂಡು ನನಗಿನ್ನ ತಾಯಿ ತೀರೋಗ್ತಾಳಲ್ಲ, ಬೇಡಮ್ಮ ನಾನು ಹೋಗಲ್ಲ ಅಂತ ಹೇಳಿ ಬಂದು ಈ ಥರ ಮಾಡಿದಾಳೆ. ಬೆಳಿಗ್ಗೆ 7:00 ಮನೆ ಬಂದಿದ್ದಾಳೆ, ಅಲ್ಲಿ 7:00 ಬಸ್ ಹತ್ತಿದ್ದಾಳಂತೆ. 11:00 ಇಲ್ಲಿ ಬಂದು ಟಿಕೆಟ್ ನೋಡಿ ಅವರು ಗುರುತಿಸಿ ಯಾರೋ ಹೋಗಿ ಹೇಳಿದಾಗ ಬಂದು ಅವರು ನೋಡಿರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನೀವೊಂದು 100 ಜನ ಮಕ್ಕಳಿಗೆ ಪ್ರಚೋದನೆ ಮಾಡಿ ಇದನ್ನು ಯಾರು ಕೂಡ ಈ ಥರ ಮಾಡ್ಕೊಳ್ಬೇಡಿ. ಕಷ್ಟ ಬಂದರೆ ಮನುಷ್ಯನಿಗೆ ಎಲ್ಲರಿಗೂ ಬರುತ್ತೆ, ದೊಡ್ಡವರು ಯಾರೇ ಶ್ರೀಮಂತರಾದರೂ ಕೂಡ ಅವರಿಗೂ ಕಷ್ಟ ಇರುತ್ತೆ, ಬಡವ್ರಿಗೂ ಕಷ್ಟ ಇರುತ್ತೆ. ನಮ್ಗೆ ಬೇಕಾದಷ್ಟು ದಾರಿಗಳಿದೆ ಬದುಕಲಿಕ್ಕೆ, ಆ ದಾರಿನ ಉಪಯೋಗಿಸ್ಕೊಂಡು ಇದು ಮಾಡಿ. ಆದರೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಇವತ್ತು ಮಲ್ಪೆಯಿಂದ ಬಂದಿದ್ದಾರೆ ಅಂದರೆ ನಾವು ನಿಜವಾಗ್ಲೂ, ನಾನು ಒಬ್ಳು ಮಲೆನಾಡಿನವಳು, ಆದರೆ ನಾನು ಕೈಲಾದಷ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಯಾವತ್ತೂ ಸಮಾಜದಲ್ಲಿ ನಾನು ಮುಂದೆ ಹೋಗಿದ್ದೀನಿ ಎಲ್ಲ ಕೆಲವೊಂದು ವಿಷಯದಲ್ಲಿ. ದಯವಿಟ್ಟು ಇಂಥವ್ರಿಗೂ ಹೆಲ್ಪ್ ಮಾಡಿ, ಇವ್ರ ನಂಬರ್ನ ತಗೊಂಡು ಎಲ್ಲ ಶೇರ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ನೀವು ಇಲ್ಲಿರೋರೇ ಸಾಕು, ಎಷ್ಟೋ ಜನಗಳಿಗೆ ನಾವು ಹೇಳ್ಬೋದು ಅಂತ ಹೇಳಿ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ ಇವರಿಗೆ 10 ವರ್ಷದಲ್ಲಿ ಇವರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಹಾಗಾಗಿ ನಂದು 5 ವರ್ಷ ಇದೆ. ನಾನು ಹೇಳಿದೆ, ಇದು ನಾನು ಬೆಳಗ್ಗೆ ಬೇಕಾದ್ರೆ ಇದು ಮಾಡ್ತೀನಿ, ಇವ್ರಿಗೆ ಹೇಳಿದೆ ಕರ್ಸೋಣ, ನಾನು ಅವ್ರ ಬಗ್ಗೆ ನಾನು ಎಲ್ಲ ಕೇಳಿದ್ದೀನಿ. ನಾನು ಯಾಕಂದ್ರೆ ಶಿವಮೊಗ್ಗ ತಾಲೂಕು ಸುತ್ತಮುತ್ತ ಬರೀ ರೆಸ್ಕ್ಯೂ ಪರ್ಪಸ್ ನಾನು ಟೋಟಲ್ ಸರ್ವಿಸಲ್ಲಿ ಒಂದು 500-600 ಬಾಡಿ ತೆಗೆದವು, 30-40 ಜನ ಜೀವಂತ ತೆಗೆದಿದ್ರು. ಹಂಗಾಗಿ ನಮಗೊಂದು 50-60 ಇಳಿದೆ ರಿವಾರ್ಡ್ ಸರ್ಕಾರದಿಂದ, 500, 1000, 1,000, 2,000 ಕೆಲಸ ಇಂಥ ನಾನು ಹೇಳಿದೆ ಅವ್ರಿಗೆ, MLA ಸಾಹೇಬ್ರಿಗೆ, ಸರ್ ನಾನು ಕತ್ಲಾಯಿತು, ನಾನು ನಾಳೆ ಬೆಳಗ್ಗೆ ಕೊಡ್ತೀನಿ ಸರ್ ಅಂತ ಹೇಳಿದೆ ಅವ್ರಿಗೆ. ಆಗಲಿ, ದೇವ್ರು ನಿಮ್ಮ ಮಾತಿಗೆ ಸಿಕ್ಕಿದೆ, ನಾವು ಸಹ ಬಂದಿದ್ದೇವೆ, ನಿಮ್ಮೆಲ್ಲ ಆಶೀರ್ವಾದ ಇರಲಿ, ಇಂಥ ಒಂದು ಆಗಬಾರ್ದು ಅಂತ ನಾವೆಲ್ಲರೂ ಸಹ ಕೈ ಮುಗಿದು ಕೇಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಆಲಿಶಪ್ಪ. ನಮಗೆ ಕುಣಿಗಲ್ನ, ನಿಮ್ಮ ಹೆಸರು? ಮನೀಶ್ ಅಂತ, ಇವರೇ ನಮಗೆ ಫೋನ್ ಮಾಡಿದರು. ಫೋನ್ ಮಾಡಿ ಇಲ್ಲೊಂದು ದೇಹ ಹುಡುಗಿ ಸಿಕ್ಕಿಲ್ಲ, ಫೈರ್ ಬ್ರಿಗೇಡಲ್ಲಿ ಬಂದಿದ್ದಾರೆ ಅಂತ. ತಕ್ಷಣ ನಾನು ನಮ್ಮ ಶಿರೂರು ಭಾಗದ ಕುಮಟದಲ್ಲಿದ್ದೆ. ರಾತ್ರಿ ಫೋನ್ ಮಾಡಿದಾಗ ಅಲ್ಲಿಂದ ತಕ್ಷಣ ಹೊರಟು ಬರುವಾಗ ದಾರಿ ಮಧ್ಯೆ ನನಗೆ ನಮ್ಮ ಉಡುಪಿ ಕಡೆ ಬರುವಾಗ ಒಬ್ಬರು ರಾತ್ರಿ 12-1 ಗಂಟೆ ರಾತ್ರಿಗೆ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್, ಅಂದರೆ ಎದೆ ನೋವು ಆಗ್ತಾ ಉಂಟು, ನನಗೆ ಮನೇಲಿ ಯಾರಿಲ್ಲ, ಬಂದು ಕರ್ಕೊಂಡು ಹೋಗಿ ಅಂತ. ತಕ್ಷಣ ನಾನು ಬಂದ ಗಾಡಿಯನ್ನು ಅವ್ರ ಮನೆಗೆ ತಿರುಗಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಉಡುಪಿ ಜಿಲ್ಲಾಸ್ಪತ್ರೆಗೆ ಹಾಕಿ ಬಂದೆ. ಆವಾಗ ಅವರಿಗೆ ಮೊದಲೇ 2 ಸ್ಟೆಂಟನ್ನು ಹಾಕಿದ್ರಂತೆ, ತುಂಬ ಸೀರಿಯಸ್ ಆಗಿತ್ತು. ಆಮೇಲೆ ಉಡುಪಿ ಜಿಲ್ಲಾಸ್ಪತ್ರೆಯಿಂದ ಅಲ್ಲಿನ ಆಂಬುಲೆನ್ಸಿಂದ ಮಣಿಪಾಲ್ ಆಸ್ಪತ್ರೆ ಹಾಕಿದ್ದೇವೆ. ನಾನು ತಕ್ಷಣ ಬಂದು ಅವರ ಮನೆಯಲ್ಲಿ ಮಾತಾಡುವಾಗ ನಾನು ಸೀದಾ ಪೆಟ್ರೋಲ್ ಬಂಕ್ ಬಂದಾಗ ನನ್ನ ಗಾಡಿಗೆ ಡೀಸೆಲ್ ಹಾಕಬೇಕಿತ್ತು. ಅಷ್ಟೊತ್ತಿಗೆ ನಾನು ಪೆಟ್ರೋಲ್ ಪಂಪ್ ಇಟ್ಟಾಗ ಅಲ್ಲಿ ಅವರು ಡೀಸೆಲ್ ಪಂಪ್ ಅವರು ನಿದ್ದೆಗಣ್ಣಿದ್ರೋ ಗೊತ್ತಿಲ್ಲ, ಆದರೂ ಸಹ ನಾನು ಇತ್ತದು ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ಗೆ ಹತ್ರ. ಆದರೆ ಆ ಗಾಡಿಗೆ ಡೀಸೆಲ್ ಹಾಕೋ ಬದಲು ಪೆಟ್ರೋಲ್ ಸುರಿದು ಬಿಟ್ರು. ಆವಾಗ ಆ ಗಾಡಿ ಬರಲಿಕ್ಕೆ ಸಹ ತುಂಬ ಲೇಟ್ ಆಯಿತು. ಮತ್ತೆ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದಾಗ ನಮ್ಮ ಟೀಮ್ನೊಟ್ಟಿಗೆ ಪ್ರಕಾಶ್ ಅಂತ ನಮ್ಮ ರಕ್ಷಿತ್ ಅವರು ರಪ್ಪ ತಕ್ಷಣ ಒಂದು ಕಾರ್ನ ವ್ಯವಸ್ಥೆ ಮಾಡಿಕೊಂಡು ರಾತ್ರಿ ಅದೇ ಹೊತ್ತಿಗೆ ಅಲ್ಲಿಂದ ಇಲ್ಲಿ ಬರಲಿ ನಮ್ಮ
ಕುಣಿಗಲ್ ಬರಲಿಕ್ಕೆ ತುಂಬ ಸಹಕಾರ ಆಯಿತು. ಯಾಕೆಂದರೆ ಒಂದು ಕಾರಿನ ವ್ಯವಸ್ಥೆ ಮಾಡಿಕೊಟ್ರು ಮತ್ತು ಆ ಕಾರಿಂದ ಇಲ್ಲಿಗೆ ನಾವು ಮತ್ತೆ ಬಂದಿದ್ದೇವೆ. ಹಾಗೆ ನಮ್ಮ ಸ್ನೇಹಿತರಾದ ಗೋಪಿಯವರು ಸಹ ಬೆಂಗಳೂರಿಂದ ಇಲ್ಲಿ ಬಂದು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಹುಡುಕಾಡಲಿಕ್ಕೆ. ತುಂಬ ಅವರ ಸಹಕಾರ ಯಾವತ್ತೂ ಮರೆಯುವುದಿಲ್ಲ. ಅದೇ ರೀತಿ ಇವತ್ತು ನಮಗೆ ಸಹಾಯ ಮಾಡಿದ ಇಲ್ಲಿನ ನಿವಾಸಿಗಳು ಹಾಗೂ ಇಲ್ಲಿನ ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿ ವಂದಿಸ್ತಾ, ಇನ್ನು ಮುಂದೆ ಏನಾದರೂ ಇಂಥ ದುರ್ಘಟನೆ ಅಹಿತಕರದ ಘಟನೆ ಆದರೆ ಖಂಡಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಈಶ್ವರ್ ಮಲ್ಪೆ ಅಂತ, ದಯವಿಟ್ಟು ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ತುಂಬ ದೂರದಿಂದ ಬರ್ತೀವಿ ಇಂಥ ಕೇಸ್ಗಳಿಗೋಸ್ಕರ. ಇಂಥ ಒಂದು ಕಷ್ಟದ, ಯಾಕೆಂದರೆ ನೀರು ಆಳದಲ್ಲಿ 20 ಅಡಿ 30 ಅಡಿ ಆಳದಲ್ಲಿ ಇರುವಾಗ ಆ ದೇಹಗಳು ಹುಡುಕೋದು ತುಂಬ ಕಷ್ಟ ಇದೆ. ಆದಷ್ಟು ಯಾವುದಾದ್ರು ಚಾನಲ್ ನೋಡ್ತೀರಿ, ಆದರೆ ನಮ್ಮ ಇಂಥ ಒಂದು ಚಾನಲ್ ನೋಡಿ ಎಲ್ಲರೂ ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ.